ನೆಕ್ಸ್ಟ್ ಧನುಷ್ ಅವರು ಬಿಗ್ ಬಾಸ್ ಹೋಗ್ತಾರೆ ಅಂತ ಟಾಕ್ ಇದೆ, ನಿಜಾನ ಅಂತ? ಮಿನಿ ಸೀಸನ್ ಅಲ್ಲೂ ಕೂಡ ಒಂದೆರಡು ವಾರ ಇದ್ ಬಂದಿದ್ರಿ. ಒಂದೇ ವಾರ 7 days ಇದ್ವಿ. ಅದನ್ನ 22 days ಏನೋ ಟೆಲಿಕಾಸ್ಟ್ ಮಾಡೋದು. ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರೆ ಸ್ಕ್ರೀನ್ ಅಲ್ಲಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ನಮ್ಮ ಫಿಸಿಕ್ ಅನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ತುಂಬಾ ಮ್ಯಾಟರ್ ಆಗುತ್ತೆ. ಏನನ್ನ ಹಾಕಿದ್ರೇನೆ ಜಾಸ್ತಿ ಲೈಕ್ ಡಿಫ್ರೆನ್ಸ್ ಆಗೋದು. ಖುಷಿಯಾಗಿದ್ರೆ, ನೆಮ್ಮದಿಯಾಗಿದ್ರೆ ಇನ್ನೇನು ಬೇಡ ಜೀವನ. ಎಷ್ಟು ಖುಷಿಯಾಗಿರ್ತೀರೋ ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ. ಇವಾಗ ಇದಕ್ಕೆ ಈಸಿ, ಇದು ಕಷ್ಟ, ಇದು ಯಾಕೆ ಕಷ್ಟ ಪಡ್ಬೇಕು ಅಂತಲ್ಲ, ಇದು ನನಗಿಷ್ಟ. ಈಗ ಹೇಳಿದ್ರಿ ವಾಟರ್ ಕಟ್ ಮಾಡುವಂತ ವಿಚಾರದಲ್ಲಿ. ಸೊ ಕೆಲವೊಬ್ರು ಹೇಳ್ತಾರೆ ಬರೀ ವಾಟರ್ ಮಾತ್ರ ಕಟ್ ಮಾಡಬೇಕು ಅಂತಾರೆ. ಇನ್ನು ಅದರಲ್ಲಿ ವಾಟರ್ ಕಟ್ ಮಾಡುವಂತ 6 ಪ್ಯಾಕ್ಗೆ ವಾಟರ್ ಕಟ್ ಮಾಡಬೇಕು ಅಂತಂದ್ರೆ ಬರೀ ಫುಡ್ ಕಟ್ ಮಾಡ್ಬೇಕಾ, ಬರೀ ವಾಟರ್ ಒಂದು ಕಟ್ ಮಾಡಿದ್ರೆ ಸಾಕಾ? ಅಂಡ್ ಇನ್ನೊಂದೇನಂತಂದ್ರೆ ಫೋಟೋ ಶೂಟ್ ಆದ್ಮೇಲೆ ಇಮಿಡಿಯೇಟ್ ಆಗಿ ವಾಟರ್ ತಗೊಂಡಾಗ ಏನಾದ್ರು ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತಾ ಅಂತ. ಯಾಕಂತಂದ್ರೆ 1 or 2 days ನಾವು ವಾಟರ್ ಕಟ್ ಮಾಡಿರ್ತೀವಲ್ಲ ಕಂಪ್ಲೀಟ್ ಆಗಿ, ಸೊ ಏನಾದ್ರು ಇಮಿಡಿಯೇಟ್ ರಿಯಾಕ್ಷನ್ ಆಗುತ್ತಾ, ಹೆಂಗೆ ಏನು ಅಂತ? ಎಷ್ಟು ಪರ್ಸೆಂಟೇಜ್ ನೀರ್ ತಗೋಬೇಕು? ನೀವು ಫಸ್ಟ್ ಹೇಳ್ಬೇಕಾದ್ರೆ ನೀವು ಕೇಳಿದ ಪ್ರಶ್ನೆಗೆ ಊಟ. ಸೊ ಕಾರ್ಬ್ಸ್ ಲೋಡಿಂಗ್ ಇರಲೇಬೇಕು. ಊಟನೂ ಕಟ್ ಮಾಡ್ಬೇಕಾಗ್ತದೆ. ಆದ್ರೆ ಈಗ ನೀವು ಒಂದು ಗ್ರಾಮ್ಸ್ ಲೆಕ್ಕದಲ್ಲಿ ತಗೊಂಡೋಗ್ತೀವಿ, ಹೋಗ್ತಾ 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 ಕಡಿಮೆ ಮಾಡ್ತೀವಿ. ಆದ್ರೆ ಸ್ಟಾಪ್ ಅಂತೂ ಮಾಡಲ್ಲ. ಲಾಸ್ಟ್ವರೆಗೂ ನಿಮಗೆ ಅನ್ನೋದು ಇದ್ದೇ ಇರುತ್ತೆ. ಕಾರ್ಬ್ಸ್ ಇಂಟೇಕ್ ಅಂತ ಕರಿತೀವಿ, ಅದು ಇದ್ದೇ ಇರುತ್ತೆ. ಸೊ ವಾಟರ್ ಅಷ್ಟೇ ಎಲ್ಲರಿಗೂ. ಅದೇ ನಾನು ಆಗ್ಲೇ ಹೇಳ್ದಂಗೆ ಎಲ್ಲರಿಗೂ ಒಂದೇ ಸತಿ ಹಿಂಗೆ ಸ್ಲೋ ಕಟ್ ಡೌನ್ ಮಾಡ್ಕೊಂಡ್ ಬರಲ್ಲ. 6 ಲೀಟರ್ 5 ಲೀಟರ್ಗೂ ಕೊಡ್ತಾನೆ ಇರ್ತೀವಿ. ಲಾಸ್ಟ್ ಡೇ ಮಾತ್ರ ವಾಟರ್ ಕಟ್ ಮಾಡ್ತೀವಿ. ಯಾಕೆ ಅಂತ ಅಂದ್ರೆ ಅದು ದಟ್ ಇಸ್ ನಾಟ್ ಅಡ್ವೈಸಬಲ್. ಕೇಳಿದ್ರೆ ಯಾರು ಕೂಡ ಮಾಡಬಾರ್ದು. ನಿಮ್ಗೆ ಏನಾದ್ರೂ ಈ ತರ ಫೋಟೋ ಶೂಟ್ ಇದ್ರೆ ಮಾತ್ರನೇ ಮಾಡ್ಬೇಕು. ಸೊ ಹಾಗಾಗಿ ನೀವು ಊಟ ಹೊತ್ತು ಏನು ಕಟ್ ಮಾಡೋದಿಲ್ಲ, ಇದರಲ್ಲಿ ಕಾರ್ಬ್ಸ್ ಕಟ್ ಮಾಡೋದಿಲ್ಲ. ಸೊ ನೀವು ಕುಡ್ದಿದ ತಕ್ಷಣ ಏನಾದ್ರು ರಿಯಾಕ್ಷನ್ ಆಗುತ್ತೆ ಅಂತ ಕೇಳಿದ್ವಿ, ಏನು ಕೂಡ ರಿಯಾಕ್ಷನ್ ಆಗಲ್ಲ. ಅದಕ್ಕೆ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ. ಎಲೆಕ್ಟ್ರೋಲ್ ಪೌಡರ್ ತಗೊಂತಾರೆ ಕೆಲವರು, ಅಥವಾ ಅದೇ ನಿಮ್ಗೆ ಹೇಳ್ದಂಗೆ ಉಪ್ಪು ಮತ್ತೆ ಸಕ್ಕರೆ. ಸೊ ದಿಸ್ ಇಸ್ ಬೇಸಿಕಲಿ ಎಲೆಕ್ಟ್ರೋಲೈಟ್ಸ್, ನ್ಯಾಚುರಲ್ ಎಲೆಕ್ಟ್ರೋಲೈಟ್ಸ್. ಇದನ್ನ ತಗೊಂಡ್ರು ಆಯ್ತು. ಈಗ ಸಕ್ಕರೆ ಅಂತ ಹೇಳಿದ್ರಿ, ಸಕ್ಕರೆ ಅಂತಂದ್ರೆ ಕೆಲವರೆಲ್ಲ 6 ಪ್ಯಾಕ್ ಮಾಡ್ಬೇಕಾದ್ರೆ ಶುಗರ್ ತಗೊಳ್ಳಲ್ಲ. ಅಂಡ್ ಬಾಡಿ ವರ್ಕೌಟ್ ಮಾಡ್ಬೇಕಾದ್ರೆ ನಾವೇನ್ ವರ್ಕೌಟ್ ಮಾಡ್ಬೇಕಾದ್ರೆ ಆ ಮಸಲ್ಸ್ ಕರೆಕ್ಟ್ ಆಗಿ ಬೀಳಲ್ಲ, ಶುಗರ್ ಅದು ಕರೆಕ್ಟ್ ಆಗಿ ಕಾಣಿಸಲ್ಲ ಅಂತ ಹೇಳ್ತಾರೆ. ಇದು ನಾನು ಹೇಳಿದ್ದು ಫೋಟೋ ಶೂಟ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಏನು ರಿಯಾಕ್ಷನ್ ಆಗಲ್ಲ ಅಂತ ಕೇಳಿದ್ರಲ್ಲ, ಆ ವಿಚಾರಕ್ಕೆ ಹೇಳಿದ್ದು. ಸೊ ಯಾವ್ದೇ ತರ ರಿಯಾಕ್ಷನ್ ಆಗೋದಿಲ್ಲ. ಇನ್ನ ಬಹಳ ಒಳ್ಳೇದು. ನಿಮ್ಗೆ ಎಲೆಕ್ಟ್ರಾಲ್ ಪೌಡರ್ ಕೂಡ ಕುಡಿಬಹುದು. ಇಲ್ಲ ಅಂತ ಅಂದ್ರೆ ಏನೂ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಶುಗರ್ ಮತ್ತೆ ಸಾಲ್ಟ್ ಹಾಕೊಂಡು 1 ಗ್ಲಾಸ್ ಕುಡಿದ್ರೆ ಸಾಕು. ನಿಮ್ ಬಾಡಿಗೆ ಆ ಎಲೆಕ್ಟ್ರಾಲ್ ಸಿಗುತ್ತೆ. ನೆಕ್ಸ್ಟ್ ಧನುಷ್ ಅವರು ಬಿಗ್ ಬಾಸ್ ಹೋಗ್ತಾರೆ ಅಂತ ಟಾಕ್ ಇದೆ, ನಿಜಾನ ಅಂತ? ಇಲ್ಲ. ಯಾಕಂದ್ರೆ ಮಿನಿ ಸೀಸನ್ ಅಲ್ಲೂ ಕೂಡ ಒಂದೆರಡು ವಾರ ಇದ್ ಬಂದಿದ್ರಿ. ಒಂದೇ ವಾರ 7 days ಇದ್ವಿ. ಅದನ್ನ 22 days ಏನೋ ಟೆಲಿಕಾಸ್ಟ್ ಮಾಡಿದ್ರು. ಇಲ್ಲಿ ಈ ಸತಿ ಹೋಗ್ತಿಲ್ಲ. ಸೊ ಇನ್ನೂ ಒಂದು ಕ್ವಶನ್ ಏನಂತಂದ್ರೆ 100 ಜನ್ಮಕ್ಕೂ ಅರ್ಧಕ್ಕೆ ಬಿಡೋದಕ್ಕೆ ಕಾರಣ ಏನು ಅಂತ ಸಾಕಷ್ಟು ನಿಮ್ಮ ಫ್ಯಾನ್ ಫಾಲೋವರ್ಸ್ ಎಲ್ಲ ಆಗಿರ್ಬೋದು, ಕಿರುತರ ವೀಕ್ಷಕರಲ್ಲಿ ಒಂದು ಕ್ವಶನ್ ಮಾರ್ಕ್ ಉಳಿದಿದೆ. ಸೊ ಅದಕ್ಕೆ ಯಾಕೆ ಅಂತ. ಅದು ಸಡನ್ ಆಗಿ ವೀಕೆಂಡ್ ಬರಕ್ ಸ್ಟಾರ್ಟ್ ಆಯ್ತು. ಸ್ಯಾಟರ್ಡೆ ಸಂಡೇ ಬರಕ್ ಸ್ಟಾರ್ಟ್ ಆಯ್ತು. ನಾನು ಆಮೇಲೆ ಅದು ತುಂಬಾ ಲೈಕ್ ತುಂಬಾ ವರ್ಷಗಳು ಬರುತ್ತೆ. ಒಂದು ಯಾವುದೇ ಒಂದು ಕೆಲಸ ಮಾಡಿದ್ರು ನಾನು ಹೇಳ್ದಾಗೆ ತುಂಬಾ ಅಂದ್ರೆ ತುಂಬಾ ಎಫರ್ಟ್ ಹಾಕ್ತಿವಿ. ನಾನು ಇವಾಗ ಅದೇ 4 ಗಂಟೆಗೆ ಎದ್ದು ಆ ತರ ಆಗಲ್ಲ, ನಮ್ಗೆ ಸ್ವಲ್ಪ ಲೇಟ್ ಆಗುತ್ತೆ ಬರೋದು, ಈ ತರ ಎಲ್ಲ ಯಾವತ್ತೂ ಹೇಳಿಲ್ಲ. ನನ್ನ ಕೈಲಿ ಆದಷ್ಟು ನಾನು ಬೇಗ ಹೋಗಿ ಟ್ರೈ ಮಾಡ್ತೀನಿ. ನಾವು ಮನೆ ದೂರ ಇರೋದ್ರಿಂದ ಅಟ್ಲೀಸ್ಟ್ 2 hours ಬೇಕೇ ಬೇಕು ನಮ್ಗೆ ಹೋಗಕ್ಕೆ. ಆ ತರ ತುಂಬಾ ಎಫರ್ಟ್ ಹಾಕಿದಾಗ ಆ ಕಡೆಯಿಂದನೂ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಅದು ಸಡನ್ ಆಗಿ ಲೈಕ್ 60 ಎಪಿಸೋಡ್ ಆಗಿಲ್ಲ, ಅಷ್ಟು ಬೇಗ ವೀಕೆಂಡ್ ಹೊರಟೋಯ್ತು ಅಂದಾಗ ನಾನು ಸ್ವಲ್ಪ ಮಾತಾಡಿ ಆಮೇಲೆ ಅವರು ಇನ್ನೊಂದು ತಿಂಗಳು ಅಂತ ಲೈಕ್ ವೀಕೆಂಡ್ ಬಂದಾಗ 1 ತಿಂಗಳು ಎಲ್ಲ ಮಾಡಿದೆ. ಅದಾದ್ಮೇಲೆ ಬೇರೆಯವ್ರನ್ನ ಹಾಕೊಂಡ್ರು, ನಾನು ಬಿಟ್ಟೆ ಅಷ್ಟೇ. ಕಿರುತೆರೆ ಆಯ್ತು, ಬೆಳ್ಳಿ ಪರದೆಗೆ ಯಾವಾಗ ಬಲಗಾಲಿಟ್ಟು ಬರ್ತೀರಾ ಅಂತ? ತುಂಬಾ ಬರ್ತಿದೆ. ಕಾಯ್ತಾ ಇದೀನಿ. ಒಂದು ಒಳ್ಳೆ ಸ್ಟೋರಿ ಬೇಕು, ಅದಕ್ಕೋಸ್ಕರ ಕಾಯ್ತಾ ಇದೀನಿ. ಯಾವ ತರ ಸಿನಿಮಾ ಅಲ್ವಾ, ಆದಷ್ಟು ತುಂಬಾ ಮಾತಾಡ್ತಾ ಇದೀನಿ. ಯಾವ್ದೋ ಒಂದು ಮಾತುಕತೆ ನಡೀತಿದೆ, ಅದ್ ನೋಡ್ಬೇಕು ಯಾವಾಗ ಆಗತ್ತೆ. ಎಲ್ಲದಕ್ಕೂ ಒಂದು ಟೈಮ್ ಬರ್ಬೇಕು ಅಂತಾರಲ್ಲ, ಅದು ಇನ್ನ ಬಂದಿಲ್ಲ, ಬರುತ್ತೆ. ಅಂದ್ರೆ ಯಾವ ತರ ಕ್ಯಾರೆಕ್ಟರ್ಗೋಸ್ಕರ ವೆಯ್ಟ್ ಮಾಡ್ತಿದ್ರ ಅಂತ? ಸರ್ ಈ ತರ ಆ ತರ ಅಂತಲ್ಲ ಸರ್. ಇವಾಗ ಸದ್ಯಕ್ಕೆ ಇವಾಗಿರೋ ಸಿಚುವೇಶನ್ಗೆ ಒಬ್ಬ ಹೀರೋ ಅಲ್ಲ, ಕತೆ ಹೀರೋ. ಒಂದು ಕತೆ ಗೆದ್ರೆ ಎಲ್ರು ಗೆಲ್ತೀವಿ. ಆ ಕತೆಗೋಸ್ಕರ ವೇಟ್ ಮಾಡ್ತಾ ಇದೀವಿ ಅಷ್ಟೇ. ಅಂದ್ರೆ ಒಂದ್ ಕತೆ ಆಲ್ರೆಡಿ ಮಾತಾಡಿದೀವಿ, ಅದನ್ನ ಪ್ರೋಸೆಸ್ ನಡೀತಿದೆ. ಅದನ್ನ ಕ್ಲೀನ್ ಆಗಿ ಮೂವ್ ಆದ್ರೆ ಬೆಳಿತಾರೆ ಬರ್ತೀವಿ. ಫೈನಲಿ ಒಂದು 2020 ಇಂದ ನಿಮ್ಮ ಜರ್ನಿ ಶುರು ಆಯ್ತು ಗೀತಾ ಸೀರಿಯಲ್. 2019. ಸೊ ಅಲ್ಲಿಂದ ಕೂಡ ಸಾಕಷ್ಟು ಕನ್ನಡಿಗರು ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ, ಅವ್ರ ಪ್ರೀತಿಯನ್ನ ಕೊಟ್ಟಿದ್ದಾರೆ. ಅವ್ರಿಗೆ, ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂತ? ಅವ್ರಿಗೆ ಯಾವಾಗ ಚಿರಋಣಿ ಆಗಿರ್ತೀನಿ. ಅವರ ಪ್ರೀತಿ, ಅವರ ಆಶೀರ್ವಾದದಿಂದಾನೇ ಇಲ್ಲಿವರೆಗೂ ಬಂದಿರೋದು. ಅವ್ರನ್ನ ಎಂಟರ್ಟೈನ್ ಮಾಡಬೇಕು, ಅವ್ರನ್ನ ಖುಷಿ ಪಡಿಸ್ಬೇಕು ಅಂತ ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಪ್ಲೀಸ್ ಕ್ಷಮಿಸ್ಬಿಡಿ.
ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಇದೇ ರೀತಿ ಈ ಸದಾಕಾಲ ನನ್ನ ಮೇಲೆ ಇರಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಲೈಕ್ ಇವಾಗ ಹೇಳಿದ್ರಿ ನಿಮ್ಮ ಬೆಸ್ಟ್ ಸ್ಟೂಡೆಂಟ್ ಬಗ್ಗೆ, ತುಂಬಾ ಹಾರ್ಡ್ ವರ್ಕ್, ಅದ್ರ ಜೊತೆಗೆ ತುಂಬಾ ಆಸಕ್ತಿಯಿಂದ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಹೀರೋ ಆಗಿ ಕೂಡ ಒಂದು ಮಾತುಕತೆಯಲ್ಲಿದ್ದಾರೆ. ಸೊ ಯಾವ ರೀತಿ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ಕೊಡ್ತೀರಾ ಅಂತ? ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ, ಅದ್ರ ಬಗ್ಗೆ ಏನಿಲ್ಲ. ಬಟ್ ಎಲ್ಲದಕ್ಕಿಂತ ಹೀರೋ ಅನ್ನೋದಕ್ಕಿಂತ ಭಾಳ ಮನಸ್ಸಿಂದ ಭಾಳ ಒಳ್ಳೆ ವ್ಯಕ್ತಿ. ಸೊ ಏನೇ ಮಾಡಿದ್ರು ಇಷ್ಟಪಟ್ಟು ಮಾಡ್ತಾರೆ, ಕಷ್ಟಪಟ್ಟು ಮಾಡ್ತಾರೆ. ಸೊ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಇನ್ನು ಅವರು ಜಾಸ್ತಿ ಉನ್ನತ ಮಟ್ಟಕ್ಕೆ ಬೆಳಿಬೇಕು, ಅದೇ ನಮ್ಮ ಆಸೆ. ಧನುಷ್ ಅವರೇ, ನೀವು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರೆ ಸ್ಕ್ರೀನ್ ಅಲ್ಲಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ನಮ್ಮ ಫಿಸಿಕ್ ಅನ್ನು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ತುಂಬಾ ಮ್ಯಾಟರ್ ಆಗುತ್ತೆ. ಅದು ಕಲಾವಿದರ ಬದುಕು ಅಂತ ಬಂದಾಗ ಪಾತ್ರಕ್ಕೆ ತಕ್ಕಂಗೆ ನಮ್ಮ ಹೇರ್ ಸ್ಟೈಲು, ಹಾಗೆ ಮೇಕಪ್ ಎಲ್ಲ ಚೇಂಜಸ್ ಮಾಡ್ಕೋಬೇಕು. ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಹೆಂಗಿರುತ್ತೆ ಅಂತ? ಏನಿಲ್ಲ ಸರ್, ಸನ್ಸ್ಕ್ರೀನ್ ಹಾಕ್ತೀನಿ, ಮಾಯ್ಶ್ಚರೈಸರ್ ಹಾಕ್ತೀನಿ, ಅದ್ ಬಿಟ್ರೆ ಏನು ಹಾಕಲ್ಲ. ಏನನ್ನ ಹಾಕಿದ್ರೇನೆ ಜಾಸ್ತಿ ಲೈಕ್ ಡಿಫ್ರೆನ್ಸ್ ಆಗೋದು. ಅದಕ್ಕೋಸ್ಕರ ಬೇರೆ ಏನು ಹಾಕಕ್ ಇಷ್ಟಪಡಲ್ಲ ನಾನು. ಮೇಕಪ್ ಹಾಕಕ್ ಮುಂಚೆ ಮಾತ್ರ ಸನ್ಸ್ಕ್ರೀನ್ ಹಾಕಿ ಮೇಕಪ್ ಹಾಕ್ತಿವಿ. ಮನೆಗೆ ಬಂದ್ಮೇಲೆ ಲೈಕ್ ಮೇಕಪ್ ತೆಗಿಬೇಕಾದ್ರೆ ಒಂದು ಕೊಬ್ಬರೆಣ್ಣೆಯಿಂದ ತೆಗೆದು ಮುಖ ತೊಳಗೋದು, ಮಲ್ಕೊಳ್ಳೋದು ಅಷ್ಟೇ. ನಿಮ್ಮ ಹೇರ್ ಸ್ಟಿಕ್ ಆಗಿ ಕಾಣಿಸ್ತಿದೆ. ಲೈಕ್ ನಿಮ್ಗೂ ಬೇರೆ ನಿಮ್ ಫಾಲೋವರ್ಸ್ ನೋಡ್ತಾ ಇರ್ತಾರೆ, ನಮಗೂ ಹಿಂಗ್ ಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಲೈಕ್ ಮನೇಲಿ ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತಿರ್ತಾರೆ ಅಥವಾ ನಿಮ್ಮ ವೀಕ್ಲಿ ಟ್ವೈಸ್ ಮಾಡ್ತೀವಿ. ವೀಕ್ಲಿ ಟ್ವೈಸ್ ಇಟ್ಕೊಂಡು ಸ್ನಾನ ಅಂದ್ರೆ ನೈಟ್ ಇಟ್ಟು ಬೆಳಗ್ಗೆ ಸ್ನಾನ ಮಾಡೋದು. ಅದು ಬಿಟ್ರೆ ಇನ್ನೇನು ಮಾಡಲ್ಲ ಸರ್. ಓಕೆ, ಈಗ ಗಂಟೆಗಟ್ಟಲೆ ಮೇಕಪ್ ಕ್ಯಾರಿ ಮಾಡ್ತಿರೋದ್ರಿಂದ ಸ್ಕಿನ್ ಡ್ಯಾಮೇಜ್ ಅಂತೂ ಪಕ್ಕ ಆಗೇ ಆಗುತ್ತೆ. ಅಂತ ಟೈಮಲ್ಲಿ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಿರ್ತೀರಾ ಅಥವಾ ಪಾರ್ಲರ್ಸ್ ಹೆಚ್ಚಾಗಿ ಹೋಗ್ತೀರಾ ಅಂತ? ಮುಖಕ್ಕೆ ಹಾಕಿದ್ರೆ ಅಂದ್ರೆ ಅಷ್ಟು ಪೇಷನ್ಸ್ ಇಲ್ಲ ನನಗೆ. ಹಾಕಿದ್ರೆ ಟೊಮೆಟೊ ಅದು ರುಬ್ಬಿಟ್ಟು ಹಾಕೋತೀವಲ್ಲ, ಅದೊಂದು ಹಾಕ್ತೀನಿ ಅಷ್ಟೇ. ಅದು ಬಿಟ್ರೆ ಏನಾದ್ರು ಟಿಪ್ಸ್ ಹೇಳಕ್ ಇಷ್ಟಪಡ್ತಾರೆ ನಿಮ್ಮ ಫಾಲೋವರ್ಸ್ಗೆ? ಖುಷಿಯಾಗಿರಿ ಸರ್, ಖುಷಿಯಾಗಿದ್ರೆ, ನೆಮ್ಮದಿಯಾಗಿದ್ರೆ ಇನ್ನೇನು ಬೇಡ ಜೀವನದಲ್ಲಿ. ನೀವು ಎಷ್ಟು ಖುಷಿಯಾಗಿರ್ತೀರೋ ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ. ಆ ಖುಷಿಗಿಂತ ಬೇರೆ ಏನು ಬೇಕಾಗಿಲ್ಲ ಸರ್. ಕಷ್ಟಪಡಬೇಕು, ಜೀವನದಲ್ಲಿ ಏನಾದ್ರು ಒಂದು ಮಾಡಬೇಕು ಅಂತ ಒಂದು ಛಲ ಇರ್ಬೇಕಿಲ್ಲ ಅಂತ ಇಲ್ಲ. ಆ ಪ್ರೋಸೆಸ್ ಅಲ್ಲಿ ನಮ್ ಖುಷಿನ ಕಳ್ಕೋಬಾರ್ದು. ಆ ಖುಷಿ ಇದ್ರೇನೆ ಆ ಜೀವನಕ್ಕೆ ಒಂದು ಅರ್ಥ. ಲೈಕ್ ಒಂದು ಕೆಲಸ ಮಾಡ್ಬೇಕಂದ್ರೆ ಇವಾಗ ಆ ಕೆಲಸ ಇಷ್ಟ ಇಲ್ಲದೆ ಮಾಡೋದು ಬೇರೆ. ಇವಾಗ ಒಬ್ಬೊಬ್ರಿಗೆ IT ಕಂಪ್ನಿಯಲ್ಲಿ ಕೆಲಸ ಮಾಡೋದು ಇಷ್ಟ ಇರಲ್ಲ, ಬೇರೆ ಏನೋ ಇರುತ್ತೆ. ಇವಾಗ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅದರಿಂದ ಆ ಬಿಸ್ನೆಸ್ ಮಾಡ್ತಾ ಇದ್ರೆ ಲೈಕ್ ಆ ಕಷ್ಟನೇ ಇಲ್ಲ. ಆರಾಮಾಗಿ 8 ಗಂಟೆ 8:30 ಎದ್ದು ಬಂದು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಹೋಗಿ ಯಾವಾಗ ಬೇಕೋ ಅವಾಗ ಹೋಗಿ ಬಿಸ್ನೆಸ್ ಮಾಡ್ಕೊಂಡ್ ಬಂದ್ರು ನಡೆಯುತ್ತೆ. ಇದು ತುಂಬಾ ಕಷ್ಟ. ನಾನು ಇವಾಗ ಶೂಟಿಂಗ್ ಮಾಡ್ತಾ ಇದೀನಲ್ಲ, ಅಂದ್ರೆ ಎಷ್ಟೊಂದ್ ಜನ ಹೇಳ್ತಾರೆ ಆರ್ಟಿಸ್ಟ್ಗಳಪ್ಪ ಬಲೆ ದುಡಿತಾರೆ, ತುಂಬಾ ಆರಾಮ್ ಲೈಫ್, ನಮ್ಮ ಮನೆ ಒಂದ್ 2-3 ಅವರ್ ಕೆಲಸ ಮಾಡ್ತಾರೆ. ಎಲ್ಲ ಸುಳ್ಳು. ಇವಾಗ ನಮಗ್ ಬರೋ ದುಡ್ಡು ಅಲ್ಲೇ ಖರ್ಚಾಗ್ಬಿಡುತ್ತೆ. 100%. ಅಂದ್ಕೊಂಡ ಲೆವೆಲ್ಗೆಲ್ಲ ದುಡ್ಡು ಬರಲ್ಲ. ಎಷ್ಟು ಬರುತ್ತೋ ಅಷ್ಟು ಅಲ್ಲೇ ಖರ್ಚಾಗುತ್ತೆ. ಆ ಮಂತ್ ಅಲ್ಲೇ ಖರ್ಚಾಗಿರುತ್ತೆ. ನೆಕ್ಸ್ಟ್ ಸಂಬಳ ಬರೋದ್ ನೆಕ್ಸ್ಟ್ ಮಂತ್ ಅಲ್ಲಿ, ಅಷ್ಟರಲ್ಲಿ ಈ ಮಂತ್ ಅಲ್ಲಿ ಬಂದಿರೋ ಸಂಬಳ ಫುಲ್ ಖಾಲಿ ಆಗ್ಬಿಟ್ಟಿರುತ್ತೆ. ಆ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ತುಂಬಾ ಕಷ್ಟ ಆಕ್ಚುಲಿ. ಈ ಬಿಸ್ನೆಸ್ ಇರೋದ್ರಿಂದ ಲೈಕ್ ಮೇಂಟೈನ್ ಆಗುತ್ತೆ. ಇವಾಗ ನೋಡಿ, ನಾನು ಶೂಟಿಂಗ್ ಮಾಡ್ತಾ ಇಲ್ಲ ಅಂದ್ರೆ ಅದು ಮೇಂಟೈನ್ ಆಗುತ್ತೆ. ಇವಾಗ ಇದಕ್ ಈಸಿ, ಇದು ಕಷ್ಟ, ಇದು ಯಾಕೆ ಕಷ್ಟ ಪಡ್ಬೇಕು ಅಂತಲ್ಲ, ಇದು ನನಗಿಷ್ಟ. ಈ ಆರ್ಟಿಸ್ಟ್ ಆಗಿರೋದ್ರಿಂದ ಇದು ಕಷ್ಟ ಆದ್ರೂ ಪರವಾಗಿಲ್ಲ, ಇಷ್ಟಪಟ್ಟು ಮಾಡ್ತೀನಿ, ಖುಷಿಯಿಂದ ಮಾಡ್ತೀನಿ. ಅದಕ್ಕೆ ಆ ಜೀವನದಲ್ಲಿ ಆ ಖುಷಿ ಇರ್ಬೇಕು. ಆ ಖುಷಿ ಇದ್ರೆ ಏರಲ್ಲ, ನಿಮ್ ಬಾಡಿಯಲ್ಲಿ ಪ್ರತಿಯೊಂದು ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಕೇಳಿದೆ, ಮರ್ತು ಬಿಟ್ಟೆ ಸರ್ ನಾನು. ಏಕೆಂತಂದ್ರೆ ಈಗ ವರ್ಕೌಟ್ ಮಾಡುವಂತರಾಗಿರ್ಬೋದು, 6 ಪ್ಯಾಕ್ ಮಾಡುವಂತರಾಗಿರ್ಬೋದು, ಕಂಟಿನ್ಯೂಸ್ ಆಗಿ ನಾವು ಅದ್ರ ಕಡೆನೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ಅಂತಾರೆ. ಈ ಆ ಬಾಡಿ ಬಿಲ್ಡಿಂಗ್ ಆಗಿರ್ಬೋದು, 6 ಪ್ಯಾಕ್ ಮಾಡಬೇಕು ಅಂತ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಈ 6 ಅಲ್ಲಿ ಅಂದ್ರೆ ಆಫ್ಟರ್ ಮ್ಯಾರೇಜ್ ಆಗಿರುವಂತವ್ರು, ಮದುವೆ ಆಗಿರುವಂತವ್ರು ಅದರಲ್ಲಿ ತೊಡಸ್ಕೋಬಾರ್ದು ಅನ್ನುವಂತ ಮಾತಿದೆ, ನಿಜಾನ ಅದು ಅಂತ? ಇಲ್ಲ ಸರ್, ಆ ರೀತಿ ಎಲ್ಲ ಏನು ಅಂದ್ರೆ ಯಾಕಂತಂದ್ರೆ ವೀಕ್ ಆಗ್ಬಿಡ್ತಾರೆ ಕಂಟಿನ್ಯೂಸ್, ವೀಕ್ಲಿ ಟ್ವೈಸ್ ಆತರ. ಇದಕ್ಕೂ ಏನೂ ಸಂಬಂಧ ಇಲ್ಲ, ಅದು ಬರೀ ಮೈಂಡ್ ಸೆಟ್ ಅಷ್ಟೇ, ಹಂಗೆಲ್ಲ ಏನೂ ಇಲ್ಲ. ಸೊ ಇದಕ್ಕೂ ಸಂಬಂಧನೇ ಇಲ್ಲ. ನಿಮ್ ಫಿಟ್ನೆಸ್ ಜರ್ನಿನೇ ಬೇರೆ, ನಿಮ್ ಪರ್ಸನಲ್ ಲೈಫೇ ಬೇರೆ. ಸೊ ಇದಕ್ಕೂ ಎಲ್ಲರೂ ಕಂಪೇರ್ ಮಾಡ್ತಾರೆ ಅಷ್ಟೇನೆ. ಅದಕ್ಕೂ ಇದಕ್ಕೇನು ಸಂಬಂಧ? ಯಾಕಂದ್ರೆ ಧನುಷ್ ಅವ್ರು ಮದುವೆ ಆಗಿದೆಯಲ್ಲ, ಅದಕ್ಕೆ ಕೇಳಿದೆ. ಇಲ್ಲ, ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ, ಇದಕ್ಕೇನು ಸಂಬಂಧ ಇಲ್ಲ. ಆಕ್ಚುಲಿ ಅವರು ಮದುವೆ ಆದ್ಮೇಲೆ ಇಷ್ಟೊಂದು ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ಬೋದು. ಒಂದು ವರ್ಕೌಟ್ ಮಾಡೋದಾಗ್ಲಿ, ಹೆಂಡತಿ ಕಾಲ್ಗುಣ ಅನ್ಸುತ್ತೆ ಇರ್ಬೇಕು. ಒಂದು ಒಳ್ಳೆ ಹುಡುಗಿನ ಮದುವೆ ಆದಾಗ ಜೀವನ ತುಂಬಾ ಚೆನ್ನಾಗಿರುತ್ತೆ ಸರ್, ನಿಜ ಅದು. ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ? ಗೊತ್ತಿಲ್ಲ ಸರ್, ಇನ್ನೂ ಟೈಮ್ ಇದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಡಾಕ್ಟರ್ ಬಾಸ್ಗೆ ಒಂದು ಸ್ಪೆಷಲ್ ಹೆಲ್ತ್ ಸೆಗ್ಮೆಂಟ್ ಅನ್ನ ಕೊಟ್ಟಿದ್ದಕ್ಕೆ ಇಬ್ಬರಿಗೂ ಕೂಡ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಡಾಕ್ಟರ್ ಬಾಸ್ನ ಸ್ಪೆಷಲ್ ಹೆಲ್ತ್ ಸೆಗ್ಮೆಂಟ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗೇನೆ
ಹೆಲ್ತ್ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಬಾಸ್ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.